ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಪ್ರಿನ್ಸಸ್ ಕಟ್ ಬ್ಲೌಸ್ನ ಕಟ್ಟಿಂಗ್ ತೋರಿಸ್ತಾ ಇದ್ದೇನೆ. ಇಲ್ಲಿ ಮೆಜರ್ಮೆಂಟ್ ಸ್ಕ್ರೀನಲ್ಲಿ ಶೋ ಆಗ್ತಾ ಉಂಟು, ನೋಟ್ ಮಾಡಿಕೊಳ್ಳಿ. ಮೊದಲಿಗೆ ಒಂದು ಪೇಪರನ್ನು ತೆಗೆದುಕೊಂಡು ಶೋಲ್ಡರ್ ಲೈನ್ ಎಳೆದುಕೊಳ್ಬೇಕು. ಶೋಲ್ಡರ್ 14 ಇಂಚ್, ಅದರಿಂದ 1.5 ಇಂಚ್ ಮೈನಸ್ ಮಾಡಿ 5.5 ಇಂಚಿಗೆ ತೆಗೆದುಕೊಳ್ಬೇಕು. ನಂತರ ಡಾಟ್ ಪಾಯಿಂಟ್ 9 ಇಂಚ್, ಹಾಗೆಯೇ ಲೆಂತ್ 14 ಇಂಚ್, ಫ್ರಂಟ್ ಲೆಂತ್ 14 ಇಂಚು. ಆಮೇಲೆ ಇದನ್ನು ಸ್ಟ್ರೈಟಾಗಿ ಲೈನ್ ಹಾಕಿಕೊಂಡು ಲೈನ್ ಹಾಕಬೇಕು ನೋಡಿ ಹೀಗೆ. ನಂತರ ನೆಕ್ ವಿಡ್ತ್ 2.5 ಮೊದಲಿಗೆ ತೆಗೆದುಕೊಂಡು ನಂತರ ಕಾಲು 0.25 ಡೌನ್ ಮಾಡಬೇಕು. ನಂತರ ಆರ್ಮೋಲ್ ಲೆಂತ್ 6 ಇಂಚ್ ತೆಗೆದುಕೊಳ್ಬೇಕು. ನಾನು ಮೊದಲು 5.5 ಅಂತ ತೆಗೆದುಕೊಂಡೆ, 5.5 ಅಲ್ಲ, ಅದು 6 ಇಂಚಿಗೆ ಆರ್ಮೋಲ್ ಲೆಂತ್ ತೆಗೆದುಕೊಂಡು ಒಂದು ಚೆಸ್ಟ್ ಲೈನ್, ಇದು ಕೆಳಗೆ ಚೆಸ್ಟ್ ಲೈನ್ ಎಳೆದುಕೊಳ್ಬೇಕು. ಚೆಸ್ಟು 33 ಇಂಚಿ, ಅಪ್ಪರ್ ಚೆಸ್ಟ್ 33, ಅದಕ್ಕೆ 1/4 ಇಂಚು, ಅರ್ಧ ಇಂಚು ತೆಗೆದುಕೊಳ್ಬೇಕು ಎಕ್ಸ್ಟ್ರಾ ಲೂಸಿಂಗ್. ಇಲ್ಲಿ ಎಪೆಕ್ಸ್ ವಿಡ್ತ್ 3.5, ವೇಸ್ಟ್ ಹತ್ತಿರ ಅರ್ಧ ಇಂಚು ಕಡಿಮೆ ಮಾಡಿಕೊಂಡು 3 ತೆಗೆದುಕೊಳ್ಬೇಕು. ಆರ್ಮ್ಹೋಲ್ ಹತ್ತಿರ 4 ಇಂಚು ಡೌನಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು, ಶೋಲ್ಡರ್ 5.5 ಇದ್ದರೆ ಈ ಮಾರ್ಕ್ ಮಾಡಿದ ಜಾಗದಲ್ಲಿ 5/4 ತೆಗೆದುಕೊಂಡು ನಾವು ಪ್ರಿನ್ಸಸ್ ಕಟ್ಟಿಗೆ ಕರ್ವ್ ಆಗಿ ಒಂದು ಲೈನ್ ಎಳೆದುಕೊಳ್ಬೇಕು. ಇದನ್ನು ನಾವು ಕೈಯಲ್ಲಿ ಕೂಡ ಎಳೆದುಕೊಳ್ಬೋದು. ಇಂಥ ಬೆಂಡ್ ಸ್ಕೇಲ್ ಇದ್ದರೆ ಬೆಂಡಾಗಿ ಹೀಗೂ ಕೂಡ ಎಳೆದುಕೊಳ್ಬೇಕು. ನಂತರ ನಾವು ಆರ್ಮೋಲ್ ಹತ್ತಿರ ಅರ್ಧ ಇಂಚಿಗೆ ಇನ್ನೊಂದು ಲೈನ್ ಎಳೆದುಕೊಳ್ಬೇಕು. ಅಂದರೆ ಅಲ್ಲಿ ಅರ್ಧ ಇಂಚು ಟಕ್ಸ್ ತೆಗೆದುಕೊಳ್ಬೇಕು. ವೇಸ್ಟ್ ಹತ್ತಿರ 2.5 ಇಂಚು ತೆಗೆದುಕೊಂಡು ಟಕ್ಸ್, ಅದಕ್ಕೆ ಪ್ರಿನ್ಸಸ್ ಕಟ್ನ ಶೇಪ್ ಕೊಡಬೇಕು. ನಾವು ಅದಕ್ಕೆ ಆರ್ಮೋಲ್ ಕರ್ವ್ ಕೂಡ ಯೂಸ್ ಮಾಡ್ಬೋದು, ಇಲ್ಲದಿದ್ದರೆ ಕೈಯಲ್ಲಿ ಕೂಡ ಈ ರೀತಿ ನಿಧಾನವಾಗಿ ಶೇಪ್ ಕೊಡಬೇಕು. ಹೀಗೆ ಈ ರೀತಿ ಶೇಪ್ ಕೊಟ್ಟರೆ ಸರಿಯಾಗುತ್ತೆ ನೋಡಿ. ನಾವೀಗ ಇಲ್ಲಿ ರೌಂಡಾಗಿ ಶೇಪನ್ನು ಕೊಟ್ಟು ಸರಿ ಮಾಡಿಕೊಳ್ಬೇಕು. ಇದನ್ನು ಕಟ್ ಮಾಡುವಾಗ ಕೂಡ ನಾವು ಕೊಟ್ಕೊಳ್ಬೋದು. ಈಗ ಇದರ ಲೆಂತ್ ಎಷ್ಟುಂಟು ಇಲ್ಲಿ ನೋಡಿ. ಈಗ ಲೆಂತ್ 5 ಉಂಟು, ನಾನು ಅದನ್ನು 5/4 ಮಾಡ್ತೇನೆ. ಯಾಕೆಂದರೆ ಇದು ನಾವು ಸ್ಟಿಚ್ ಮಾಡುವಾಗ ಸ್ವಲ್ಪ ಎಳೆದುಕೊಂಡ ಹಾಗೆ ಆಗುತ್ತೆ, ಇಲ್ಲದಿದ್ದರೆ ಒಂಥರ ಬೇರೆ ಶೇಪಲ್ಲಿ ಸ್ಟ್ರೈಟಾಗಿ ಬರುವುದಿಲ್ಲ. ಅದಕ್ಕೆ ಬೇಕಾಗಿ ಈ ರೀತಿ ನಾವು ಒಂದು 2 ಪಾಯಿಂಟ್ ಕೆಳಗೆ ತೆಗೆದುಕೊಂಡು ಈ ರೀತಿ ಜಾಯಿಂಟ್ ಮಾಡಿದರೆ ಸರಿಯಾಗಿ ಬರುತ್ತೆ. ಮತ್ತು 5/4 5.2 ಇದ್ದರೆ ಇಲ್ಲಿ ಕೂಡ 5.2 ಇರಬೇಕು ನೋಡಿ. ಈಗ ವೇಸ್ಟ್ ಲೈನ್ 28ನ 4th ಪಾರ್ಟ್, 4ನೇ ಒಂದು ಭಾಗ 7 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು, ಇಲ್ಲಿ ಮೇಲೆ 1 ಇಂಚು ಮೇಲೆ ಒಂದು ಮಾರ್ಕ್ ಮಾಡಬೇಕು, 1 ಇಂಚು ಅಪ್ಪಿಗೆ ತೆಗೆದುಕೊಳ್ಬೇಕು. ನಂತರ ಈ ಲೈನ್ ನಾವು ವೇಸ್ಟ್ ಎಷ್ಟುಂಟು 28, ಅದೇ ಇದರ 4ನೇ ಒಂದು ಭಾಗ 7 ಇಂಚ್, ಈ 7ಗೆ ಜಾಯಿಂಟ್ ಮಾಡಬೇಕು. ಇದು ಸ್ಟಿಚ್ಚಿಂಗ್ ಲೈನ್, ಅಂದರೆ ಫಿಟ್ಟಿಂಗ್ ಲೈನ್. ಫಿಟ್ಟಿಂಗ್ ಈ ಲೈನಲ್ಲಿ ಬರುತ್ತೆ, ಇದರಲ್ಲಿ ಸ್ಟಿಚ್ಚಿಂಗ್ ಲೈನ್ ಕೊಡಲಿಲ್ಲ. ನಾವು ಕಟ್ ಮಾಡುವಾಗ ಎಲ್ಲ ಸೈಡಲ್ಲಿ ಕೂಡ ಸ್ಟಿಚ್ಚಿಂಗಿಗೆ ಜಾಗ ಬಿಟ್ಕೊಂಡು ಹೋಗಬೇಕು. ಅಂದರೆ ಅರ್ಧ ಇಂಚು ನೀವು ಸ್ಟಿಚ್ಚಿಂಗಿಗೆ ಎಷ್ಟು ಕೊಡ್ತೀರೋ ಅಷ್ಟನ್ನು ಎಲ್ಲ ಸೈಡಲ್ಲಿ ತೆಗೆದುಕೊಳ್ಬೇಕು. ಈಗ ಆರ್ಮ್ ಹೋಲು ಎಷ್ಟಂದರೆ 15.5 ಆರ್ಮೋಲ್ ಇಲ್ಲಿ 15.5 ಉಂಟು. ಲೆಕ್ಕ ಮಾಡುವಾಗ ಅಷ್ಟೇ ಬರಬೇಕು. ಮತ್ತು ಶೋಲ್ಡರ್ ನಾನಿಲ್ಲಿ ರೆಡಿ ಶೋಲ್ಡರ್ 2.5, ಅದಕ್ಕೆ ಅರ್ಧ ಇಂಚು ನೆಕ್ ಹತ್ತಿರ ಮಾತ್ರ ಸ್ಟಿಚ್ಚಿಂಗ್ ಲೈನ್ ತೆಗೆದುಕೊಳ್ತಾ ಇದ್ದೇನೆ.
ನೆಕ್ ಡೀಪ್ 7.5. ಈಗ ಇದಕ್ಕೆ ನಾವು ಯಾವ ಶೇಪ್ ಬೇಕೋ ಅದೇ ಶೇಪನ್ನು ತೆಗೆದುಕೊಳ್ಬೇಕು. ನಾನಿಲ್ಲಿ ರೌಂಡ್ ಶೇಪ್ ತೆಗೆದುಕೊಳ್ತಾ ಇದ್ದೇನೆ. ಹೀಗೆ ರೌಂಡಾಗಿ ತೆಗೆದುಕೊಳ್ಬೇಕು. ನೋಡಿ, ಈ ರೀತಿ ರೌಂಡ್ ಶೇಪ್ ಕೂಡ ಕೊಡ್ಬೋದು. ಹಾಗೆಯೇ ಇಲ್ಲಿ ಸ್ಕ್ವೇರ್, ವಿ ಶೇಪ್, ಸ್ವೀಟ್ ಹಾರ್ಟ್ ನೆಕ್ ಎಲ್ಲವನ್ನು ಕೊಡ್ಬೋದು. ನೋಡಿ ಫ್ರೆಂಡ್ಸ್, ಪ್ರಿನ್ಸಸ್ ಕಟ್ಟನ್ನು ಈ ರೀತಿ ಮಾಡಬೇಕು. ನಂತರ ನಾವು ಇದನ್ನು ಕಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ನಾವು ಕಟ್ ಮಾಡಿದ ಮೇಲೆ ಪ್ರಿನ್ಸಸ್ ಕಟ್ ಸರಿಯಾಗಿ ಬಂದಿದೆಯೋ ಇಲ್ವೋ ಅಂತ ನಾವು ಚೆಕ್ ಮಾಡ್ಕೊಳ್ಬೇಕು. ಅಂದರೆ ಎರಡೂ ಪಾರ್ಟು ಒಂದೇ ಸಮವಾಗಿ ಇರಬೇಕು. ಇಲ್ಲದಿದ್ದರೆ ನಾವು ಸ್ಟಿಚಿಂಗ್ ಮಾಡುವಾಗ ಹೆಚ್ಚು ಕಡಿಮೆ ಆಗುತ್ತೆ. ಸೊ ನಾವು ಕಟ್ ಮಾಡಿದ ಕೂಡಲೇ ಇದನ್ನೊಂದು ಚೆಕ್ ಮಾಡಲೇಬೇಕು. ಎರಡೂ ಪಾರ್ಟ್ ಒಂದೇ ರೀತಿ ಇರಬೇಕು. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಎಲ್ಲಿಯೂ ಕೂಡ ಸ್ಟಿಚಿಂಗ್ ಮಾರ್ಜಿನ್ ಬಿಡಲಿಲ್ಲ. ನೀವು ಫ್ಯಾಬ್ರಿಕಲ್ಲಿ ಕಟ್ ಮಾಡುವಾಗ ಸ್ಟಿಚಿಂಗ್ ಲೈನ್ ಬಿಟ್ಕೋಬೇಕು. ನಾನೀಗ ಬ್ಯಾಕ್ ಪಾರ್ಟ್ ಕಟ್ ಮಾಡ್ತಾ ಇದ್ದೇನೆ. ಇದಕ್ಕೆ ಲೆಂತ್ 13 ಇಂಚು. ಅಂದರೆ ನಾನು ಫ್ರಂಟಲ್ಲಿ 14 ಇಂಚು ತೆಗೆದುಕೊಂಡಿದ್ದೇನೆ, ಬ್ಯಾಕ್ 13. ನಮ್ಮ ಲೆಂತ್ 13 ಇಂಚು. ಈಗ ಶೋಲ್ಡರ್ ನಾನು 14 ಶೋಲ್ಡರ್, ಅದರಿಂದ 2 ಇಂಚು ಮೈನಸ್ ಮಾಡಿ 5 ಇಂಚು ತೆಗೆದುಕೊಂಡಿದ್ದೇನೆ. ಅಂದರೆ ಇದು ಬ್ಯಾಕ್ ಡೀಪ್ ಇರೋದರಿಂದ ನಾವು 5 ಇಂಚು ತೆಗೆದುಕೊಂಡ್ರೆ ಸಾಕಾಗ್ತದೆ. ಈಗ ಆರ್ಮೋಲ್ ಲೆಂತ್ 5.5. ನಾನು ಫ್ರಂಟಲ್ಲಿ 6 ತೆಗೆದುಕೊಂಡಿದ್ದೇನೆ, ಯಾಕೆಂದರೆ ಅಲ್ಲಿ ಟಕ್ಸ್ ಕೊಡಲಿಕ್ಕಿತ್ತು. ಹಾಗಾಗಿ ಇಲ್ಲಿ 5.5 ತೆಗೆದುಕೊಂಡು ಸ್ಟ್ರೈಟಾಗಿ ಲೈನ್ ಎಳೆದುಕೊಳ್ಬೇಕು. ನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ 1 ಇಂಚು ನಾನು ಮುಂದಕ್ಕೆ ತೆಗೆದುಕೊಂಡು ನಂತರ ಚೆಸ್ಟ್ ಲೈನ್ 8.25, ಇಲ್ಲಿ ವೇಸ್ಟ್ ಲೈನ್ 7, 1 ಇಂಚು ಟಕ್ಸಿಗೆ ತೆಗೆದುಕೊಂಡು ನೆಕ್ಸ್ಟ್ ಇದು ಫಿಟ್ಟಿಂಗ್ ಲೈನನ್ನು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಆರ್ಮೋಲು ನಮ್ಮದು 15.5 ಆರ್ಮೋಲು. ನಾವು ಒಂದು ಅರ್ಧ ಇಂಚು ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ. ಇಲ್ಲಿ 16 ಇಂಚು ಬರ್ತಾ ಇದೆ, ಅದು ಅರ್ಧ ಇಂಚು ಲೂಸಿಂಗಿಗೆ ಸರಿಯಾಗ್ತದೆ. ಇನ್ನು ಇಲ್ಲಿ ಕೆಳಗೆ 1 ಇಂಚಿನ ಟಕ್ಸ್ ಹಾಫ್ ಇಂಚು ನಾವು ತೆಗೆದುಕೊಂಡು ನೆಕ್ಸ್ಟ್ 5 ಅಥವಾ 4.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಕೆಳಗೆ ಎಷ್ಟಿದೆಯೋ ಅಷ್ಟೇ ಮೇಲ್ ಕೂಡ ಒಂದು ಪಾಯಿಂಟ್ ಮಾಡಿಕೊಳ್ಬೇಕು. ನಂತರ ಇದನ್ನು ಜಾಯಿಂಟ್ ಮಾಡಿಕೊಂಡು ನಾವು ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಎಷ್ಟಿದೆಯೋ ಅಷ್ಟಕ್ಕೆ ಇಲ್ಲಿಂದ ಮಾರ್ಕ್ ಮಾಡಿಕೊಂಡು ಅದನ್ನು ಸಮನಾಗಿ ಮಾರ್ಕ್ ಮಾಡಿಕೊಳ್ಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಹೀಗೆ ಈ ರೀತಿ ಮಾಡಿಕೊಂಡು ನಂತರ ನೆಕ್ ಡೀಪ್ 10 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಅದಕ್ಕೆ ವಿಡ್ತ್ ನಾನಿಲ್ಲಿ 3.5 ತೆಗೆದುಕೊಳ್ಬೋದು. ನಾನಿಲ್ಲಿ 3.5 ತೆಗೆದುಕೊಂಡಿದ್ದೇನೆ, ಅಂದರೆ ಸ್ವಲ್ಪ ಡೀಪಾಗಿ. ಇಲ್ಲಿ ಬ್ರಾಡ್ ನೆಕ್ ಶೋಲ್ಡರ್ 3 ಇಂಚು, ಹಾಗೆ ಇದು 2 ಇಂಚಿಗೆ ಬರ್ತದೆ. 5ರಿಂದ 3 ತೆಗೆದರೆ 2 ಇಂಚು. ಈಗ ನೋಡಿ, ಕ್ರಾಸಾಗಿ ಲೈನ್ ಎಳೆದುಕೊಂಡು ನಾವು ಆರ್ಮ್ ಹೋಲ್ ಕರ್ವಲ್ಲಿ ಶೇಪ್ ತೆಗೆದುಕೊಂಡರೆ ರೌಂಡಾಗಿ ಬರ್ತದೆ. ಕೈಯಲ್ಲೂ ಕೂಡ ಮಾಡ್ಬೋದು. ಇಲ್ಲಿ ಹಾಫ್ ಇಂಚ್ ಡೌನ್, ಆಗ ನಾನು 8 ಬಂತಲ್ಲ, ಈಗ ಕರೆಕ್ಟಾಗಿ ಆರ್ಮೋಲ್ ಕರೆಕ್ಟಾಗಿ ಬರುತ್ತೆ. 15.5 ಅಂದರೆ 7.25. ನೋಡಿ ಇಲ್ಲಿ ಈಗ ನೀಟಾಗಿ ಕಟ್ ಮಾಡಿಕೊಳ್ಬೇಕು. ಇಲ್ಲೂ ಕೂಡ ನಾನು ಯಾವುದೇ ಸ್ಟಿಚಿಂಗ್ ಮಾರ್ಜಿನ್ ಬಿಡಲಿಲ್ಲ. ಇದು ಸ್ಟಿಚಿಂಗ್ ಲೈನ್, ಇದೀಗ ಹೋಗ್ತಾ ಇರೋದು, ಇಲ್ಲಿ ಕಟ್ ಮಾಡ್ತಾ ಇರೋದು ಸ್ಟಿಚಿಂಗ್ ಲೈನ್ ಮಾತ್ರ. ನಾವು ಫ್ಯಾಬ್ರಿಕಲ್ಲಿ ಇದನ್ನು ಇಟ್ಟು ಕಟ್ ಮಾಡುವಾಗ ನಾವು ಸ್ಟಿಚಿಂಗಿಗೆ ಎಷ್ಟು ತೆಗೆದುಕೊಳ್ತೇವೋ ಅಷ್ಟೇ ತೆಗೆದುಕೊಳ್ಬೇಕು. ನೋಡಿ, ಇಲ್ಲಿ ಪಾಯಿಂಟಾಗಿ ಸ್ವಲ್ಪ ಬಂದಿದೆ, ಈ ಪಾಯಿಂಟನ್ನು ನಾವು ಮೈನಸ್ ಮಾಡಿಕೊಳ್ಬೇಕು.
ನೋಡಿ ಫ್ರೆಂಡ್ಸ್, ಈಗ ಬ್ಯಾಕ್ ಪಾರ್ಟ್ ರೆಡಿಯಾಗಿದೆ. ನಾವು ಇದನ್ನು ಇಲ್ಲಿ ನೋಡಿ ಟಕ್ಸನ್ನು ಹಿಡಿದುಕೊಳ್ಳುವಾಗ ಇಲ್ಲಿ ಸ್ಟ್ರೈಟಾಗಿ ಬರುತ್ತೆ. ಒಂದು ವೇಳೆ ಸ್ವಲ್ಪ ಪಾಯಿಂಟ್ ಏನಾದರೂ ಕಂಡು ಬಂದರೆ ಆಗ ನಾವಲ್ಲಿ ಕಟ್ ಮಾಡ್ಕೋಬೋದು. ಈಗ ನೋಡಿ, ನಾನು ಚೆಸ್ಟಿಗೆ ಎಷ್ಟು ತೆಗೆದುಕೊಂಡಿದ್ದೇನೋ ಅಪ್ಪರ್ ಚೆಸ್ಟು 34 ಬರ್ತದೆ. 34ಗೆ 1/4 ಇಂಚ್ ಎಕ್ಸ್ಟ್ರಾ ಬರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕೂಡ ಸೇಮ್ ಅಷ್ಟೇ ಬರುತ್ತೆ. 34 ಅಂದರೆ 17 ನೋಡಿ ಕರೆಕ್ಟಾಗಿ 17 ಬಂದಿದೆ. ಡಬಲ್ 34. ಫ್ರೆಂಡ್ಸ್ ನೋಡಿ, ನಾನು ಮಾಡಿದ ಸ್ಟಿಚ್ ಕಟ್ಟಿಂಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.